ಹೆಸರು ಹಾಕಕ್ಕೆ ಎಷ್ಟು ಬೇಕಂತ ಕೇಳ್ರಿ, ಒಂದು 10,000 ಬೇಕಾದ್ರೆ ಕೊಡ್ತೀನಿ ನಾನು, ನನ್ನ ಹೆಸರು ಹಾಕ್ಬೇಕಂತಂದ್ರು. ನಾ ಹೇಳಿದವಾಗ ಹೆಸರಿನ ಸಲುವಾಗಿ ಇದು ಕಾರ್ಯಕ್ರಮ ಮಾಡಕ್ಕೆ ಹಚ್ಚಿಲ್ಲ. ಇದು ಅಂಥವ್ರು ಭಾಳ ಜನ ಇದ್ದಾರೆ ಹೆಸರು ಹಾಕಿ ಕಾರ್ಯಕ್ರಮ ಮಾಡೋದಕ್ಕೆ, ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ, ಮತ್ತು ಕಾರ್ಯಕ್ರಮ ತಯಾರು ಮಾಡೋದಕ್ಕೆ. ನಾವು ಮನೆ ಅಂಬೇಡ್ಕರ್ ವಿಚಾರನ ಮನೆಗೆ ಮುಡಿಸ್ಬೇಕನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಹಾಗಾಗಿ ಅದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಆಗಲ್ಲ ಅಂದಾಗ ಆ ಹುಡುಗ ನಮ್ಮ ಮನೆಯಲ್ಲಿನೂ ಅವ್ರದ್ದು ಹೆಸರಿಲ್ಲ ಮಾಡೋಕ್ಕಾಗಲ್ಲ ಅಂದರು. ಅವತ್ತು ಬೆಳಗಾವಿಲಿಂದ ಒಬ್ರು ಫೋನ್ ಮಾಡಿದ್ರು, ಇಲ್ಲ ಸರ್ ನೀವು ಏನು ಹೇಳ್ತೀರಿ ಹೇಳ್ರಿ, ನೀವು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಬಗ್ಗೆ ಏನು ಹೇಳ್ತೀರಿ ನೀವು, ನಿಮ್ಮನ್ನ ಯಾರನ್ನ ಮಾಡ್ಸಕತ್ತೀರಿ ಕಾರ್ಯಕ್ರಮ, BJP ಇಲ್ಲ ಕಾಂಗ್ರೆಸ್ನವರು JDSನವರು ಈ ಥರ ಯಾರನ್ನ ಪಕ್ಷದವ್ರು ಮಾತಾಡ್ತಾರೆ ಮಾಡಕಚ್ಚಾರ? ನಾನು ಇಲ್ಲಿಲ್ಲ ಸರ್, ನಾವು ಅಂಬೇಡ್ಕರ್ ಅನ್ನೋ ದೃಷ್ಟಿಯಿಂದ ನಾವೇ ಮಾಡಿ ವಾಲಂಟಿಯರ್ ಆಗಿ 10 ಮನೆಗಳ ತನಕ ಭಾಳ ಕಿರಿಕಿರಿ ಬಂದ್ವಿ ಈ ಥರ ಎಲ್ಲ. ಮತ್ತೆ ಒಂದು 10 ಜನ 10 ಮನೆ ತನ ಆದ್ಮೇಲೆ ಮಾಡಿಬಿಟ್ರು. ನೀವು ಗೊತ್ತರು ಕಾರ್ಯಕ್ರಮ ಮಾಡಿ ಚಾಣಪ್ಪನ ಹೆಸರು ಬರ್ತದ, ಅದ ಹೆಸರು ಇದೆ ಅತಂದೇ ಹೆಸರು ಬರ್ತದ, ಇಕ್ಕಡೆಲ್ಲ ಹತ್ಗೆ ನಿಮ್ದು ಏನಿದ್ರೆ ಸುಮ್ಮನೆ ಯಾಕೆ ಗೊತ್ತಿರಿ ನೀವು? ಇದು ಕಂಟಿನ್ಯೂ ಇಷ್ಟು ಮಾಡಕಚ್ಚನ ಅಂದ್ರೆ ಏನೋ ಯಾರೋ ಏನೋ ಕೊಡಕಚ್ಚ ಮಾಡ್ಸಕಚ್ಚಾರ ಅಂತೇಳಿ ನನ್ನ ಹಿಂದಿರೋರ್ನೆಲ್ಲರನ್ನ ದೂರ ಮಾಡಿದ್ರು. ನಮ್ಮ ಹಿರಿಯ ಹೋರಾಟಗಾರ ಅಂತ MR ಬೇರೆಯವರು ಇದ್ದಾರೆ ಅಲ್ಲಿ ರಾಯಚೂರಲ್ಲಿ. ಅವರು ಹಿರಿಯ ಹೋರಾಟಗಾರರು ಮತ್ತೆ ದಲಿತ ವಿದ್ಯಾರ್ಥಿ ಸಂಘಟನೆಯಿಂದ ಬಂದವರು. ಅವರು ಅಂಬೇಡ್ಕರ್ ಅನುಯಾಯಿ ಮತ್ತು ಬುದ್ಧ ಅನುಯಾಯಿ. ಅವರು ಇವತ್ತಿಗೂ ಅಷ್ಟು ಪ್ರಾಮಾಣಿಕವಾಗಿ ಅಷ್ಟು ಬದ್ಧತೆಯಿಂದ ಬದುಕುವಂಥವ್ರು. ಬುದ್ಧನನ್ನ ಅಷ್ಟೇ ತಾವೇ ಬುದ್ಧನ ಥರ ನಡ್ಕೊಳಕ್ ಪ್ರಯತ್ನ ಮಾಡ್ತಾರೆ, ಅಂಬೇಡ್ಕರ್ ಥರ ತಾವೇ ನಡ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಆ ಥರ ಇಂಥ ವ್ಯಕ್ತಿನ ಅವ್ರ ಜೊತೆ ಚರ್ಚೆ ಮಾಡಿದೆ. ಅಣ್ಣ, ನಾನು ಜನರ ಜೊತೆ ಏನಾದರೂ ಒಂದು ಕೆಲಸ ಮಾಡ್ಬೇಕು, ಒಂದು ಟಾಪಿಕ್ ಇಟ್ಕೊಂಡು ಮಾತಾಡ್ಬೇಕಂತ ಅನ್ಕೊಂಡಿವಿ, ಏನು ಮಾಡೋದು? ನಾನೊಂದು ಹೆಸರು ಸೆಲೆಕ್ಟ್ ಮಾಡೀನಿ, ಇದು ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳಿದ್ವಿ. ಏನು ಹೇಳಪ್ಪ ಅಂತ, ಮನೆಗೆ ಅಂಬೇಡ್ಕರ್ ಅಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಪ್ರತಿ ಮನೆಯಲ್ಲಿ ಮಾಡ್ಬೇಕಂತ ಐತಿ, ಇದು ಸಾಧ್ಯನಾ? ಅವ್ರದ್ದು ಏನು ಬೇರೆ ಸರ್ದೇನು ಉದ್ದೇಶ ಅಂದ್ರೆ ಅವ್ರು ಯಾವಾಗಲೂ ಪಾಸಿಟಿವ್ ಆಗಿ ನೋಡೋರು. ಅದನ್ನ ಯಾವುದನ್ನ ಅಲ್ಲ ಅಂತ ಹೇಳೋರಲ್ಲ, ಮಾಡು ನೀನು ಸಾಧ್ಯ ಅದ ಮಾಡಂತಾನೆ ಹೇಳೋರು. ಅವ್ರು ಯಾರೇ ಏನು ಕೇಳಿದ್ರು ಕೂಡ. ಹಾಗಾಗಿ ಅವರು ಓಕೆ ಅಂದ್ರೆ ನಾನು ನಿನ್ನ ಜೊತೆಗಿರ್ತೀನಿ ಮಾಡಿದ್ದು ಅಂತಂದು ಅವ್ರನ್ನ ಮಾರ್ಗದರ್ಶಕರಂತ ಅಂದ್ಕೊಂಡು ಅವ್ರನ್ನ ಮಾಡುವಾಗ ಏನು ಮಾಡೋದು, ಇದನ್ನ ಹೆಂಗ್ ಒಯ್ಯೋದು, ಅನೇಕ ವಿಷಯಗಳನ್ನು ನೋಡ್ತಿದ್ವಿ ನಾವು. ಏನಾದ್ರೂ ಮಾಡ್ಬೇಕಂದ್ರೆ ದುಡ್ಡು ಬೇಕು, ಇಲ್ಲಾಂದ್ರೆ 4-5 ಜನ ಒಂದು ಟೀಮ್ ಇರ್ಬೇಕು, ಅಂದ್ರೆ ಮಾಡಕ್ ಸಾಧ್ಯ ಆಗ್ತಾ, ಒಬ್ಬರೇ ಮಾಡೋಕ್ಕಾಗಲ್ಲ. ಮತ್ತೆಲ್ಲ ಒಂದು ಸಂಘಟನೆ ಇರಬೇಕು. ಇಷ್ಟೆಲ್ಲ ಇದ್ರೆ ಮಾಡೋಕ್ಕಾಗ್ತದೆ, ಇಷ್ಟೆಲ್ಲ ಇರ್ಲಾರ್ದೆ ಮಾಡ್ಬೋದಲ್ಲ, ಒಬ್ಬರೇ ಮಾಡ್ಬೋದು, ಹೆಂಗ್ ಮಾಡ್ಬೋದು, ದುಡ್ಡಿಲ್ಲದೆ ಮಾಡ್ಬೋದು, ಹೆಂಗ್ ಮಾಡ್ಬೋದು ಅಂತ ಒಂದು ಆಲೋಚನೆ ಮಾಡಿದ್ವಿ. ಅವಾಗ ಪ್ರಾರಂಭ ಮಾಡಿದ್ವಿ. ಏನಿಲ್ಲ, ಮನೆಗಳನ್ನ ಸೆಲೆಕ್ಟ್ ಮಾಡ್ಬೇಕು. ಮನೆಗೆ ಅಂಬೇಡ್ಕರ್ ಕಾರ್ಯಕ್ರಮ ಇದು ಮನೆಯಲ್ಲೇ ಮಾಡಬೇಕು. ಮನೆಯಲ್ಲೇ ಯಾಕೆ ಮಾಡ್ಬೇಕಂದ್ರೆ ಅನೇಕ ಕಾರ್ಯಕ್ರಮಗಳನ್ನ ನಾವು ನೋಡಿದ್ವಿ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಈ ತರ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಆಗ್ತವೆ. ಈ ಕಾರ್ಯಕ್ರಮಕ್ಕೆ ಕೇವಲ ಗಂಡ್ಮಕ್ಳು ಮಾತ್ರ ಹೋಗ್ತಾರೆ, ಹೆಣ್ಮಕ್ಳು ಹೋಗಕ್ಕಾಗಲ್ಲ, ಮಕ್ಳು ಹೋಗಕ್ಕಾಗಲ್ಲ ಇಂಥ ಕಾರ್ಯಕ್ರಮಕ್ಕೆ. ಆದ್ರೆ ಮನೆಯಲ್ಲೇ ಆದ್ರೆ ಹೆಣ್ಮಕ್ಳು ಇರ್ತಾರ, ಮಕ್ಳು ಇರ್ತಾರ. ಹಾಗಾಗಿ ಇವ್ರಿಗೋಸ್ಕರ ನಾವು ಈ ಕಾರ್ಯಕ್ರಮನ ಮನೆಯಲ್ಲೇ ಮಾಡ್ಬೇಕಂತ ಡಿಸೈಡ್ ಮಾಡಿ ಈ ತರ ಮನೆಯಲ್ಲೇ ಮಾಡ್ಬೇಕಂದಾಗ ಮತ್ತೆ ಯಾವ ರೀತಿ ಮಾಡೋದು, ಅಲ್ಲಿ ವೇದಿಕೆ ಇರ್ಬೇಕಾ, ವೇದಿಕೆ ಇರಬಾರ್ದು, ಯಾವುದೇ ವೇದಿಕೆ ಇರಬಾರ್ದು ಅಂತ ಅನ್ಕೊಂಡ್ವಿ ನಾವು. ಮತ್ತೆ ದುಡ್ಡು ಯಾವುದು ಖರ್ಚಾಗಂಗಿರಬಾರ್ದು. ಈ ತರ ಒಂದು ಮನೆ ಸೆಲೆಕ್ಟ್ ಮಾಡ್ಬೇಕು. ಆ ಮನೆಯಲ್ಲಿ ಹೋಗ್ಬೇಕು. ಏನಂದ್ರೆ ಒಂದು ಅಂಬೇಡ್ಕರ್ ಅವ್ರ ಫೋಟೋ ಇರಬೇಕು. ಮತ್ತೆ ನಾವು ಒಬ್ಬರನ್ನ ಉದ್ಘಾಟಕರು, ಒಬ್ರು ಭಾಷಣಕಾರ ಅಂತ ಕರ್ಕೊಳ್ಬೇಕು. ಅವ್ರನ್ನ ಕರ್ಕೊಂಡು ಒಂದು ಮನೆಯಲ್ಲಿ ನಾವು ಮನೆಯನ್ನು ಯಾವ ರೀತಿ ಸೆಲೆಕ್ಟ್ ಅಂದ್ರೆ ಮನೆಯಲ್ಲಿ ಸಂಖ್ಯೆ ನಮಗೆ ಲಿಮಿಟ್ ಇಲ್ಲ. ಒಂದು ಮನೆಯಲ್ಲಿ ಗಂಡ, ಹೆಂಡತಿ, ಮಕ್ಕಳು ಇಷ್ಟೇ ಇದ್ರೆ ಸಾಕು, ಅವ್ರಿಗೆ ಅಂಬೇಡ್ಕರ್ ವಿಚಾರ ಹೇಳಿ ಬರಬೇಕು ಅಂತ ಡಿಸೈಡ್ ಆದ್ವಿ. ಈ ತರ ಆದಾಗ ದುಡ್ಡಿಂದ ಏನು ನಮ್ಮ ಸಮಸ್ಯೆ ಬರಂಗಿಲ್ಲ. ನಾನು ಎಷ್ಟು ತಿಳ್ಕೊಂಡು ಅಂಬೇಡ್ಕರ್ನ ಅಷ್ಟು ನಾವು ಹೇಳಕ್ ರೆಡಿ ಇದೀವಿ. ಆಯ್ತು ಹೇಳೋಣ ಅಂತ ಅನ್ಕೊಂಡ್ವಿ. ಆಮೇಲೆ ಓಕೆ, ಮನೆ ಒಬ್ರು ಸೆಲೆಕ್ಟ್ ಆಗ್ತಾರೆ, ನಮ್ಮ ಮನೇಲಿ ಮಾಡ್ರಿ ಅಂತ ಹೇಳ್ತಾರೆ. ಅವ್ರನ್ನ ಗುರ್ಸೋದು, ಒಂದು ಮನೆ ಸೆಲೆಕ್ಟ್ ಮಾಡೋದು. ಆ ಮನೆಯಲ್ಲಿಗೆ ಒಬ್ರು ಯಾರಾದರೂ ಶಿಕ್ಷಕರನ್ನ, ವಕೀಲರನ್ನ, ನೌಕರದಾರನ, ಯಾರಾದ್ರೂ ಅಧಿಕಾರಿಗಳನ್ನ, ಇಲ್ಲ ಪ್ರಗತಿಪರ ಹೋರಾಟಗಾರನ, ಸಂಘಟನೆಗಾರನ, ಈ ತರ ಯಾರು ಒಬ್ಬರನ್ನ ಉದ್ಘಾಟಕರು ಮತ್ತೆ ಭಾಷಣಕಾರ ಅಂತ ಕರೆಯೋದು. ಮತ್ತೆ ಅಲ್ಲಿ ಸ್ಥಳೀಯಲ್ಲಿರುವಂತ ಒಂದು 4 ಜನನ ಅತಿಥಿಗಳು ಅಂತೇಳಿ ಹಾಕೊಂಡು ಆ ಮನೆಯಲ್ಲಿ ಹೋಗೋದು, ಹೇಳಿ ಬರೋದು ಅಂತ ಅನ್ಕೊಂಡಿವಿ. ಈ ತರ ಪ್ಲಾನ್ ಮಾಡಿದಾಗ ಅನೇಕ ಜನ ನಮ್ಮನ್ನ ಮನೆಗೆ ಅಂಬೇಡ್ಕರ್ ಕಾರ್ಯಕ್ರಮ ಏನ್ ಮಾಡ್ತಪ್ಪ ನೀ ಮನೆಗೆ ಹೋಗಿ, ಯಾರಿಗ್ ಗೊತ್ತಿಲ್ಲ ಅಂಬೇಡ್ಕರ್ ಅಂದ್ರೆ, ನೀನೇನ್ ಹೇಳ್ತದ ಮನೆಗೆ ಹೋಗಿ, ಬೇರೆ ಏನನ್ನ ಹೇಳಕ್ ಆಗ್ತದ? ಎಲ್ಲರಿಗೂ ಗೊತ್ತಿದೆ ಅಂಬೇಡ್ಕರ್ ಅಂತ. ಆಯ್ತು, ಅದನ್ನ ಸ್ವೀಕಾರ ಮಾಡಿದ್ವಿ. ಆಯ್ತು, ಯಾರು ಇಷ್ಟಪಡ್ತಾರ ಅವ್ರ ಮನೆಗೆ ಹೋಗ್ತೀವಿ ನಾವು, ಏನು ಬೇರೆಯವರು ಒತ್ತಾಯ ಮಾಡಿ ಯಾರ ಮನೆಗೆ ಹೋಗಲ್ಲ ಅಂತಂದ್ವಿ. ಒಬ್ಬ ನಮ್ಮ ಸ್ನೇಹಿತಿದ್ದ, ಹುಡುಗ ಅಂಬೇಡ್ಕರ್ ಅಂದ್ರೆ ಇಷ್ಟಪಡ್ತಿದ್ದ, ಹೋರಾಟ ಚಳುವಳಿ ಅಂದ್ರೆ ಇಷ್ಟಪಡ್ತಿದ್ದ. ಆ ಹುಡುಗ ಯಾರಂದ್ರೆ ST ಸಮುದಾಯ, ವಾಲ್ಮೀಕಿ ST ಸಮುದಾಯದ ಹುಡುಗ. ಅಣ್ಣ, ಮೊದಲನೇ ಮನೆ ನಮ್ಮ ಮನೆಯಲ್ಲೇ ಮಾಡಿಬಿಡ್ರಿ ಅಂದ.
ಮೊದಲನೇ ಮನೆ ನಮ್ಮ ಮನೆಯಲ್ಲೇ ಆಗಲಿಂದ ಸಿರುವಾರ್ ತಾಲೂಕಿನ ಚಾಗವಾಯಿ ಗ್ರಾಮ ಸೆಲೆಕ್ಟ್ ಆಯ್ತು. ಓಕೆ ಅಂದ್ಬಿಟ್ವಿ. ಮೊದಲನೇ ಮನೆ ಅವ್ರ ಮನೆಯಲ್ಲೇ ಮಾಡಿದ್ವಿ. ಅಲ್ಲಿಂದ ಪ್ರಾರಂಭ ಆಯಿತು. ಅಲ್ಲಿ ಅನೇಕ ಜನ ಅವತ್ತು ಭಾಗವಹಿಸಿದ್ರು, ಬೇರೆ ಬೇರೆ ಅವರೆಲ್ಲ. ಆಮೇಲೆ 2ನೇ ಮನೆ ಪ್ರಾರಂಭ ಆಯಿತು, ಅದನ್ನು ಮಾಡಿದ್ವಿ. 3ನೇ ಮನೆ ಮಾಡುವಾಗ ನಮ್ಮೂರಲ್ಲೇ ಒಂದು ಮನೆ ಅದು. 3ನೇ ಮನೆ ಮಾಡುವಾಗ ಅಲ್ಲಿ ಸ್ವಲ್ಪ ಅಣ್ಣ ತಮ್ಮರು ಈ ಥರ ಗೊಂದಲಿದ್ವು. ನಾ ಹೇಳ್ಬೇಕು, ನಮ್ಗೆ ಅಂಬೇಡ್ಕರ್ ಅಂದ್ರೆ ನಮಗೆ ಹೇಳಾರ್ದು ಹೆಂಗೆ ಮಾಡ್ತೀವಿ ನೀವು ಕಾರ್ಯಕ್ರಮ? ಅಂಬೇಡ್ಕರ್ ನಿಮ್ಗಷ್ಟೇ ಅಂಬೇಡ್ಕರ್, ನಮಗಿಲ್ಲ ಅಂಬೇಡ್ಕರ್. ಒಂದು ಮನೆ ಸೆಲೆಕ್ಟ್ ಮಾಡಿದ್ವಿ ಆಲ್ರೆಡಿ. ಆ ಮನೇಲಿ ಕಾರ್ಯಕ್ರಮ ತಯಾರಿ ಎಲ್ಲ ಈ ಥರ ಸ್ಪೀಕರ್ ಇಟ್ಟು ಬ್ಯಾನರ್ ಕಟ್ಟಕ್ಕೆ ರೆಡಿ ಆಗಿದ್ದಾರ, ಬಂದು ನಿಲ್ಲಿಸಿಬಿಟ್ರು. ನಮ್ಗೆ ಹೇಳಾರ್ದು ಹೆಂಗೆ ಮಾಡ್ತೀರಿ ನೀವು ಅಂಬೇಡ್ಕರ್ ಕಾರ್ಯಕ್ರಮನ? ನಿಮ್ಗಷ್ಟೇ ಅಂಬೇಡ್ಕರ್, ನಮಗಿಲ್ಲ ಅಂತ. ಆಯ್ತು ಹಂಗಾರ ನಿಮ್ಮ ಅವ್ರ ಮನೆ ಪಕ್ಕದಾಗಿತ್ತು, ಇಲ್ಲ ಈ ಕಡೆ ಈ ಸೈಡ್ ಆದ್ರೂ ಮಾಡ್ತದ. ಇದು ಮನೆಗೆ ಅಂಬೇಡ್ಕರ್ ಕಾರ್ಯಕ್ರಮ ಅಂತೇಳಿ, ಇದು ಪಬ್ಲಿಕ್ ಕಾರ್ಯಕ್ರಮ ಅಲ್ಲ. ಯಾರು ಮನೇಲಿ ಇಷ್ಟಪಡ್ತಾರ ಅವ್ರ ಮನೇಲಿ ಹೋಗಿ ಅವ್ರ ಕುಟುಂಬದವರಿಗೆ ಹೇಳುವಂಥ ವಿಚಾರ ಇದು. ಹಂಗಾಗಿ ನೆಕ್ಸ್ಟ್ ನೀನೇನು ಇಷ್ಟಪಟ್ರೆ ನಿಮ್ಮ ಮನೇಲಿ ಮಾಡೋಣ ಅಂತೇಳಿ. ಇಲ್ಲ ನಾ ಕಾರ್ಯಕ್ರಮ ಮಾಡಕ್ ಬಿಡಲ್ಲ ಅಂದಾಗ ವಾದ ಆಯ್ತು. ಆಮೇಲೆ ಹುಡುಗರು ಗಲಾಟೆ ಮಾಡೋ ಕಡೆ ನಾವೇನಂದ್ರೆ ಅಲ್ಲಿ ಬೇಡ, ಸ್ವಲ್ಪ ಇತ್ತತ್ ಮಾಡೋಣ. ಇಲ್ಲೆಲ್ಲ ಮಾಡಿದ್ರೆ ಸ್ಪೀಕರ್ ಸೌಂಡನ್ನು ಬರಬಾರ್ದು ನಮ್ಗಂದ್ರೆ. ನೀವು ಕಾರ್ಯಕ್ರಮ ಮಾಡ್ರಿ, ಸೌಂಡ್ ಕೇಳ್ಬಾರ್ದು ನಮಗಂದ್ರೆ. ಆಮೇಲೆ ಹಿಂದಡಿ ಕನ್ವಿನ್ಸ್ ಮಾಡಿ ಆ ಕಾರ್ಯಕ್ರಮ ಮಾಡಿದ್ವಿ, ಯಶಸ್ವಿ ಆಯಿತು. ಅದಾದಮೇಲೆ 4ನೇ ಮನೆ 5ನೇ ಮನೆ ಮಾಡುವಾಗ ಈ ಥರ ಗೆಸ್ಟ್ ಹಾಕಕ್ಕೆ ಹಚ್ಚಿದ್ವಿ. ಇರಲಿ ಸಪೋರ್ಟಿಂಗು 4 ಜನ ಸ್ಥಳೀಯರು ಇರಬೇಕು, ಮೆಂಬರ್ ಆದ್ರೆ ಈ ಥರ ಹಿರಿಯರು ಇರಬೇಕಂತೇಳಿ. ಅಲ್ಲಿ ಇನ್ನೊಂದು ಮನೆಯಲ್ಲಿ ಒಂದು ಹುಡುಗ ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಮಾಡುವಾಗ ಎಲ್ಲರೂ ನಿಮ್ಮ ಸುತ್ತಮುತ್ತ ಇರೋರ್ನೆಲ್ಲ ಸೇರ್ಸಪ್ಪ, ಯಾರನ್ನು ಬರೋರು ಬರಲಿ ಅಂತಂದಾಗ ಅವ್ರು ಹೇಳಿದ್ರು, ಇಲ್ಲ ಅವ್ರ ಕಾರಣೆಗೆ ಹೆಸರು ಹಾಕಿದ್ದಲ್ಲ, ಅವ್ರನ್ನೇ ಕರೆಕ್ಟ್ ಅವರೇ ಬರ್ತಾರಂತ. ಅವಾಗ ಏನು ಮಾಡಿದೆ, ಆ ಹೆಸರು ಹಾಕೋದು ಬಿಟ್ಬಿಟ್ವಿ. ಗೆಸ್ಟ್ಗಳು ಉಪಸ್ಥಿತಿ ಅಂತ ಆ ಹೆಸರು ಹಾಕೋದು ಬಿಟ್ವಿ. ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಉದ್ಘಾಟಕರು, ಭಾಷಣಕಾರರು, ಅಧ್ಯಕ್ಷತೆ ಯಾರನ್ನ ಮಾಡಿದ ಅವ್ರ ಕುಟುಂಬದವ್ರನ್ನ ಅಧ್ಯಕ್ಷತೆ ಅಂತ ಮಾಡಿದ್ವಿ. ಅಧ್ಯಕ್ಷತೆ ಅಂತ ಮಾಡಿ ಅಷ್ಟೇ ಕಾರಣೆಯಲ್ಲಿ ಕಾರ್ಯಕ್ರಮ ಹೆಸರು ಇರ್ತತ್ತು, ಕುಟುಂಬ ವಿಳಾಸ ಇರ್ತತ್ತು, ಇಷ್ಟೇ. ಅದಾದ ನಂತರ ಇನ್ನೊಂದು 6ನೇ ಮನೆ ಮಾಡುವಾಗ ಒಂದು ಊರಲ್ಲಿ ನಾವು ಇದು ನಮ್ಮ ತಲೆಗಿತ್ತು ಏನಂದ್ರೆ, ಇದು ನಿರಂತರ ಕಾರ್ಯಕ್ರಮ. ಒಂದು ಸಲ ಕರೆದ ಮೇಲೆ ಅವ್ರನ್ನೇ ಕರಿಬಾರ್ದು, ರಿಪೀಟ್ ಕರಿಲಾರವ್ರನ್ನ ಈ ಥರ ಹೊಸ ಯುವಕರನ್ನ, ಹೊಸ ಶಿಕ್ಷಕರನ್ನ, ಹೊಸ ವಕೀಲರನ್ನ, ಈ ಥರ ಒಬ್ಬೊಬ್ಬನ ಒಂದೊಂದು ಮನೆಗೆ ಕರೆಯೋಣ. ಇದು ಒಂದೇ ದಿನ ಮಾಡಿ ಮುಗಿಸೋದಲ್ಲ ಕಾರ್ಯಕ್ರಮ ಅಂತ ನಮ್ಮ ತಲೆಯಲ್ಲಿ ಇತ್ತು ಈ ಥರ. ಹಾಗಾಗಿ ಒಂದೊಂದು ಸಲ ಒಬ್ಬೊಬ್ಬನ ಕರೆಯೋಣ ಅಂತ ಅನ್ಕೊಂಡಿದ್ವಿ. ಒಂದ್ಸಲ ನಮ್ಮ ಪಕ್ಕದೂರಲ್ಲೇ ಒಬ್ಬರನ್ನ ಗೆಸ್ಟ್ ಹಾಕಿದ್ವಿ. 4-5 ಜನ ಮೇನ್ ಮುಖಂಡರಿದ್ರು, ಒಬ್ಬರನ್ನ ಉಪಸ್ಥಿತಿ ಅಂತ ಹಾಕಿದ್ವಿ. ಅಲ್ಲಿ ಇನ್ನೊಬ್ರು ಏನ್ ಮಾಡಿದ್ರು, ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಕುಟುಂಬದವರಿಗೆ ನೀವು ಮಾಡ್ಬೇಡ್ರಿ ಕಾರ್ಯಕ್ರಮ ಅಂದ್ರು, ಅಡ್ಡಿಪಡಿಸ್ಬಿಟ್ರು. ನೀವು ಮಾಡ್ಬೇಡ್ರಿ, ನನ್ನ ಹೆಸರು ಹಾಕಂಗಿದ್ರೆ ಮಾಡ್ರಿ ನೀವು ಕಾರ್ಯಕ್ರಮ, ಇಲ್ಲಾಂದ್ರೆ ಕಾರ್ಯಕ್ರಮ ಮಾಡ್ಬಾರ್ದು. ಆ ಹುಡುಗ ಅವರು ಮಾತು ಕೇಳೋಂಥ ಹುಡುಗ, ಆ ಲೀಡ್ರ್ ಆತನ ಮಾತು ಕೇಳಲೇಬೇಕು, ಆತ ಹೇಳಿದ್ದು ಕೇಳಲೇಬೇಕು. ನನಗೆ ಫೋನ್ ಮಾಡಿದಿಂದ ನಾಳೆ ಆದ ಕಾರ್ಯಕ್ರಮ ಇವತ್ತು ಮಾಡಿದ, ಅಣ್ಣ ಅದು ಕಾರ್ಡ್ ಏನನ್ನು ಚೇಂಜ್ ಮಾಡಕ್ಕೆ ಬರ್ತದೆ ನೋಡ್ರಿ, ಉದ್ಘಾಟನೆ ಅಂತ ಹಾಕ್ಬೇಕಂತ. ಅವ್ರು ಹಾಕ್ಲಿಲ್ಲ ಅಂದ್ರೆ ಕಾರ್ಯಕ್ರಮ ಬೇಡ ಅಂತಾರೆ ನಮ್ಮ ಮನೆಯಲ್ಲಿ. ಹೆಂಗ ಅಂತಂದು, ನೋಡಪ್ಪ ನಿಮ್ಮ ಮನೆ ಅಂತ ಅಂದ್ಕೊಂಬಿಟ್ಟಿವಿ, ನೀನು ಒಲ್ಲೆ ಅಂದ್ರೂ ಕೂಡ ನಿಮ್ಮ ಊರಲ್ಲಿ ಎಲ್ಲೇನೋ ಅಂತೇಳಿ ನಾನು ಮಾಡ್ಕೊಂಬರ್ತದೆ ಅಂತ ಹೇಳಿದೆ. ಇಲ್ಲಣ್ಣ ನಾನು ಹೇಳಿಬಿಟ್ಟಿನಿ, ಮತ್ತೆ ನನಗೆ ಅವಮಾನ ಆಗ್ತದೆ, ನಮ್ಮ ಮನೇಲಿ ಅಂದ್ವಿ, ನೀವು ಬೇರೆ ತಲೆ ಮಾಡಿದ್ರೆ ನನಗೆ ಅವಮಾನ ಆಗ್ತದ ಅಂತ. ಅವಮಾನ ಆಗ್ತದಂದ್ರೆ ಈ ಸಮಸ್ಯೆ ಏನಂದ್ರೆ, ಇಲ್ಲ ಅವ್ರು ಲೀಡ್ರ್ ಇದ್ರೆ ಅವ್ರನ್ನ ಹೆಸರು ಹಾಕ್ಲೇಬೇಕು, ನೀನು ಅವ್ನು ಇನ್ನೊಂದ್ಸಲ ಹಾಕೊಂಡು ಇಲ್ಲೇ ಹಾಕ್ಬೇಕಂತೇನಿಲ್ಲ, ಇಲ್ಲ ಊರಾಗ ಇದು ಹಾಕ್ಲೇಬೇಕು. ಅವರು ಹೆಸರು ಹಾಕಕ್ಕೆ ಎಷ್ಟು ಬೇಕಂತ ಕೇಳ್ರಿ, ಒಂದು 10,000 ಬೇಕಾದ್ರೆ ಕೊಡ್ತೀನಿ, ನನ್ನ ಹೆಸರು ಹಾಕ್ಬೇಕಂತಂದ್ರು. ನಾ ಹೇಳಿದವಾಗ ಹೆಸರಿನ ಸಲುವಾಗಿ ಇದು ಕಾರ್ಯಕ್ರಮ ಮಾಡಕ್ಕೆ ಹಚ್ಚಿಲ್ಲ. ಇದು ಅಂಥವ್ರು ಭಾಳ ಜನ ಇದ್ದಾರೆ ಹೆಸರು ಹಾಕಿ ಕಾರ್ಯಕ್ರಮ ಮಾಡೋದಕ್ಕೆ, ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ, ಮತ್ತು ಕಾರ್ಯಕ್ರಮ ತಯಾರು ಮಾಡೋದಕ್ಕೆ. ನಾವು ಮನೆ ಅಂಬೇಡ್ಕರ್ ವಿಚಾರನ ಮನೆಗೆ ಮುಡಿಸ್ಬೇಕನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಹಾಗಾಗಿ ಅದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಆಗಲ್ಲ ಅಂದಾಗ ಆ ಹುಡುಗ ನಮ್ಮ ಮನೆಯಲ್ಲಿನೂ ಅವ್ರದ್ದು ಹೆಸರಿಲ್ಲ ಮಾಡೋಕ್ಕಾಗಲ್ಲ ಅಂದರು. ಅವತ್ತು ಬೆಳಕರದ್ರಲ್ಲೇ ಇನ್ನೊಬ್ಬರ ಮನೆ ಹುಡುಕಿ ಅವ್ರ ಮನೇಲಿ ಕಾರ್ಯಕ್ರಮ ಮಾಡ್ಕೊಂಬಂದಿದ್ದು, ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಯಿತು. ಮತ್ತು ಇನ್ನೊಂದು ಮನೆಯಲ್ಲಿ ಮಾಡುವಾಗ ಒಬ್ಬರನ್ನ ಗೆಸ್ಟ್ ಹಾಕಿದ್ವಿ, ಉದ್ಘಾಟಕರು ಅಂತೇಳಿ ಲೀಡ್ರಲ್ಲಿ ಸ್ಥಳೀಯವಾಗಿ. ಆ ಕಾರ್ಯಕ್ರಮ ಯಶಸ್ವಿ ಆಗ್ಬಾರ್ದಂತ ಅವ್ರನ್ನೇ ಬರಬೇಡ ಅಂತ ಹೇಳಿದರು. ಸರ್ ನೀವು ಹೋಗ್ಬೇಡ್ರಿ ಕಾರ್ಯಕ್ರಮಕ್ಕೆ, ಅಲ್ಲಿ ಮನೇಲಿ ಮಾಡ್ತಾರೆ, 4-5 ಜನ ಸೇರ್ತಾರ, ಅಲ್ಲಿಗೆ ಯಾಕೆ ಬರ್ತೀರಿ, ನೀವು ದೊಡ್ಡ ಲೀಡ್ರ್ ಇದೆ, ನೀವು ಯಾಕೆ ಬರ್ತೀರಿ ಅಂತ ತಡೆದಿದ್ರು ಅವ್ರನ್ನ. ಅವ್ರಿಗೆ ಹೇಳಿದ್ವಿ ನಾವು, ಇದು ಸರಳ ಕಾರ್ಯಕ್ರಮ, ನೀವು ಬಂದಿಲ್ಲ ಅಂದ್ರೂ ನಡೀತದೆ ಇದು ಕಾರ್ಯಕ್ರಮ, ನಾವು ನಡ್ಸ್ಕೊಂಡು ಹೋಗ್ತೀವಿ. ನಾವು ನಿಮ್ಮನ್ನ ಯಾಕೆ ಹಾಕ್ತೀವಿ ಅಂದರೆ, ನೀವು ಕೂಡ ಇದ್ರ ಬಗ್ಗೆ ಮಾತಾಡಲಿ, ಸ್ವಲ್ಪ ನಿಮಗೂ ಒಂದು ಅವಕಾಶ ಕೊಟ್ಟಂಗೆ ಆಗ್ತದಂತ ಈ ಥರ ಹೇಳಿ ನಿಮ್ಮನ್ನ ಹಾಕ್ತಿದ್ದೀವಿ. ಮತ್ತು ನಾವು ಅಂಬೇಡ್ಕರ್ ವಿಚಾರವನ್ನು ನಾವೇ ಹೇಳ್ತಿದ್ದೀವಿ. ನೀವು ಸ್ವಲ್ಪ ನಿಮ್ಮ ಅನುಭವನ, ನೀವು ಏನು ಬದಲಾಗಿರಿ,
ಇವತ್ತು ಸಂವಿಧಾನದಿಂದ ನೀವು ಈ ತರ ಆಗ್ಯದ, ಇವತ್ತು ಲೀಡರ್ ಆಗಿದ್ದೀರಂದ್ರೆ ನೀವು ಸಂವಿಧಾನದಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆಯಿಂದ ಆಗಿದ್ದೀರಿ. ಇದನ್ನ ನೀವು ಹೇಳ್ಬೇಕಷ್ಟೇ. ನೀವು ಏನು ಬದಲಾಗಿರಿ ಸಂವಿಧಾನದಿಂದ, ಅಂಬೇಡ್ಕರ್ ಕೊಡುಗೆಯಿಂದ ಅಂತ ನೀವು ಇಷ್ಟನ್ನ ಹೇಳಿದ್ರೆ ಸಾಕು. ಉಳಿದ ವಿಷಯ ಏನಾದ ನಾವೇ ಮಾತಾಡ್ತೇವೆ ಪ್ರಾಸ್ತಾವಿಕದಲ್ಲಿ ಅಂತ ಹೇಳಿದ್ವಿ. ಈ ತರ ಆ ತರ ಆದ್ಮೇಲೆ ಇನ್ನೊಂದು ಈ ತರ 10 ಮನೆತನ ನಮ್ಗೆ ಬಹಳ ವಿರೋಧ ಬಂತು. ನಾವು ಮಾಡುವಾಗ ಒಂದು ಬ್ಯಾನರ್ ಮಾಡ್ಕೊಂಡಿದ್ವಿ, ಬಹುಜನ ಸಂಘರ್ಷ ಸಮಿತಿ ಅಂತೇಳಿ. ಬಹುಜನ ಸಂಘರ್ಷ ಸಮಿತಿ ಅಂತ ಒಂದು ಬಹುಜನ ಸಂಘರ್ಷ ಸಮಿತಿ ರಾಯಚೂರು ಅಂತೇಳಿ. ಅದ್ರಡೆ BSP ಅವರು ಕಿರಿಕಿರಿ, ಬಹುಜನ ಅಂತ ಯಾಕಿಟ್ರಿ ನೀವು, ಬಹುಜನ ಅಂತ ತೆಗಿಬೇಕಿಲ್ಲ ಅಂದ್ರೆ ನಾವು ಕಾರ್ಯಕ್ರಮ ಮಾಡಕ್ ಬಿಡಲ್ಲ ನೋಡಂತ. ನಾವ್ ಹೇಳಿದ್ವಿ ಇಲ್ಲ, ಇದು ಬಹುಜನ ಅದು ಬರೀ BSP ಅಲ್ಲಣ, ಇದು ಬುದ್ಧನ ಹೇಳೇನ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ. ನಾವು ಬುದ್ಧನ ಹೆಸರು ಅನ್ಕೊಂತೀವಿ ಅದು ಬಹುಜನ ಅಂತಂದಿ ನಾನು. ಇಲ್ಲ ಮಾಡ್ಬಾರ್ದಾನ ಹಂಗಿತ್ರ ಕೇಸ್ ಮಾಡೋಗ್ರ ಅಂತ ಹೇಳಿದ್ರು. ಕೇಸ್ ಮಾಡ್ರ ಅದು ಬಹುಜನ ಅಂತಂದ್ರೆ ಯಾಕೆ ಇಟ್ರಿ ಅಂತ ಕೇಸ್ ಮಾಡಂಗಿತ್ರ ಮಾಡೋಗ್ರ ಅಂತ. ಅದಾದ್ಮೇಲೆ ಏನ್ ಹೇಳ್ತಪ್ಪ ನೀನು ಅಂಬೇಡ್ಕರ್ ಕಾರ್ಯಕ್ರಮ ಅಲ್ಲಿ ಮನೆಗೆ ಹೋಗಿ ಏನ್ ಹೇಳ್ತೀರಿ ನೀವು, ಏನೇನ್ ಮಾತಾಡ್ತೀರಿ ನೀವು ಅಂತಂದ್ರು. ಇನ್ನೊಬ್ರು ಬೀದರ್ಲಿಂದ ಒಬ್ರು ಫೋನ್ ಮಾಡಿದ್ರು, ಅಲ್ರಿ ಮನೆ ಅಂಬೇಡ್ಕರ್ ಅನ್ನೋದು ಏಕವಚನ ಅದಲ್ಲ, ಇದು ತೆಗಿಬೇಕು ಸರ್, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬರಿಬೇಕು ನೀವು, ಅದನ್ನ ತೆಗಿರಿ ನೀವು, ಬರೀ ಅಂಬೇಡ್ಕರ್ ಅನ್ಮಾಡ್ ನೀವು ಅಂತಂದ್ರು. ಇಲ್ಲ ಸರ, ಅದು ನಾವು ಪ್ರೀತಿಯಿಂದ ಕರೆಯೋದಕ್ಕೆ ಈ ತರ ಏನು ನಾವು ಮಾತಾಡುವಾಗ ನಾವ್ ಹೇಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೀವಿ, ಸಂವಿಧಾನ ಶಿಲ್ಪಿ ಅಂತೀವಿ, ಅಲ್ಲ ಅಂತೀವಿ. ಪ್ರೀತಿಯಿಂದ ಕರೆಯುವಾಗ ಮನೆಗೆ ಅಂಬೇಡ್ಕರ್ ಇದು ಇಷ್ಟೇ ಇರ್ತದ ಟೈಟ್ಲ್ ಅಂತಂದ್ವಿ. ಇಲ್ಲ ಸರ್, ಇದು ಅವಮಾನ ಆಗ್ತದ, ಬರೇ ಅಂಬೇಡ್ಕರ್ ಅಂದ್ರೆ ಅವಮಾನ ಆಗ್ತದೆ, ಸಿಂಗಲ್ ವರ್ಡ್ ಆಗ್ತದ, ಇದು ಚೇಂಜ್ ಮಾಡ್ರಿ ಅಂತಂದ್ರು. ಇಲ್ಲ, ಆಮೇಲೆ ಅವ್ರಿಗೆ ಕನ್ವಿನ್ಸ್ವಿ. ಆಮೇಲೆ ಇನ್ನ ಬೆಳಗಾವಿಲಿಂದ ಒಬ್ರು ಫೋನ್ ಮಾಡಿದ್ರು, ಇಲ್ಲ ಸರ್ ನೀವು ಏನ್ ಹೇಳ್ತೀರಿ ಹೇಳ್ರಿ, ನೀವು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಬಗ್ಗೆ ಏನ್ ಹೇಳ್ತೀರಿ ನೀವು, ನಿಮ್ಮನ್ನ ಯಾರನ್ನ ಮಾಡ್ಸಕತ್ತೀರಿ ಕಾರ್ಯಕ್ರಮ, BJP ಇಲ್ಲ ಕಾಂಗ್ರೆಸ್ನವರು JDSನವರು ಈ ತರ ಯಾರನ್ನ ಪಕ್ಷದವ್ರು ಮಾಡಕ್ ಹಚ್ಚಾರ. ನಾನು ಇಲ್ಲ ಸರ್, ನಾವು ಅಂಬೇಡ್ಕರ್ ಅನ್ನೋ ದೃಷ್ಟಿಯಿಂದ ನಾವೇ ಮಾಡಿ ವಾಲಂಟಿಯರ್ ಆಗಿ 10 ಮನೆಗಳು ತನ ಬಹಳ ಕಿರಿಕಿರಿ ಬಂದ್ವಿ ಈ ತರ ಎಲ್ಲ. ಮತ್ತೆ ಒಂದು 10 ಜನ 10 ಮನೆ ತನ ಆದ್ಮೇಲೆ ಮಾಡಿಬಿಟ್ರು. ನೀವು ಕಾರ್ಯಕ್ರಮ ಮಾಡಿ ಚಾಣಪ್ಪನ ಹೆಸರು ಬರ್ತದ, ಅದ ಹೆಸರು ಇದೆ, ಅತಂದೇ ಹೆಸರು ಬರ್ತದ, ಇಕ್ಕಲ್ಲ ಅತಗ ನಿಮ್ದು ಏನಿದ್ರೆ ಸುಮ್ಮನೆ ಯಾಕೆ ಗೊತ್ತಿರಿ ನೀವು. ಇದು ಕಂಟಿನ್ಯೂ ಇಷ್ಟು ಮಾಡಕ್ ಹಚ್ಚನ ಅಂದ್ರೆ ಯಾರೋ ಏನೋ ಕೊಡಕ್ ಹಚ್ಚ ಮಾಡ್ಸಕ್ ಹಚ್ಚಾರ ಅಂತೇಳಿ ನನ್ನ ಹಿಂದಿರೋರ್ನೆಲ್ಲರನ್ನ ದೂರ ಮಾಡಿದ್ರು. ಅದಾದ್ಮೇಲೆ ನಮ್ ಜೊತೆಗೆ MRನವರು ಎಲ್ಲೆಲ್ಲಿ ಅನುಕೂಲ ಅಲ್ಲಿ ಬರ್ತಿದ್ರು. ಯಾವಾಗ 25 ಮನೆಗಳು ಆದವು ನಮ್ದು. 25 ಮನೆ ಆದ್ಮೇಲೆ ಅವಾಗ ಪಾಸಿಟಿವ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿ. ನನಗೆ ಒಂದಿಷ್ಟು ಯಾಕೆ ನನ್ನ ಇಟ್ರಿ ಅಂತ ಕೇಳಿದೆ ನಾನು. ಹೇಳಿದಾಗ ಇಲ್ಲ ಇಂಥವ್ರು ಬೇಡ ಅಂದ್ರು, ಈಗ ಇಂಥವ್ರು ಬೇಡ, ಈ ಅಧಿಕಾರಿ ಬೇಡ ಅಂದ್ರು, ಇವ್ರು ಬೇಡ, ಇಂಥ ಲೀಡರ್ ಬೇಡ ಅಂದ್ರ ಅಂತ ನನಗೆ ಹೇಳಿದ್ಮೇಲೆ ಅವ್ರನ್ನ ನಾನು ಉದ್ಘಾಟಕರಾಗಿ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಭಾಷಣಕಾರಾಗಿ ಅವ್ರ ಪೇಪರ್ನಾಗ ನಾವೇ ನ್ಯೂಸ್ ಮಾಡ್ತಿದ್ದೆ. ನಾನು 2006ರಿಂದ ರಿಪೋರ್ಟರ್ ಆಗಿ ಕೆಲಸ ಮಾಡಿದ್ದೆ. ನಾನೇ ನ್ಯೂಸ್ ರೆಡಿ ಮಾಡಿ ಬೆಳಗ್ಗೆನೆ ನ್ಯೂಸ್ ಆಗಿಬಿಡ್ತದೆ ಪತ್ರಿಕೆಯಲ್ಲಿ. ಆವಾಗ ಹುಡ್ರು ನೋಡೋರು ಎಲ್ಲರೂ, ಏನಣ್ಣ ನೀವು ನಮ್ಮನ್ನ ಬೇಡ ಅಂದ್ರೆ ನೀವು ಹೋಗಿರಲ್ಲ ಕಾರ್ಯಕ್ರಮಕ್ಕೆ ಅಂತ ಅವ್ರಿಗೆ ಪ್ರಶ್ನೆ ಮಾಡೋರು. ಅದಾದ ನಂತರ ನನಗೊಂದಿಷ್ಟು ಹಿಂಗನು ಯಾರು ಮಾಡ್ಬೋದಂತ ನನಗೆ ಭರವಸೆ ಬಂತು. ಅವಾಗ ಯಾರ್ಯಾರು ಬೇಡ ಅಂತಿದ್ರು ಅವ್ರನ್ನೆಲ್ಲ ಕರೆದು ಬೇಡ ಅನ್ಲಾರಂಗೆ ಮಾಡಿದ್ವಿ. ಆಮೇಲೆ 25 ಮನೆಗಳು ತುಂಬಿದ ಮೇಲೆ ನಮ್ಗೆ ಎಲ್ಲರೂ ಪಾಸಿಟಿವ್ ಮಾತಾಡಿ ಒಳ್ಳೆ ಕಾರ್ಯಕ್ರಮ, ಪ್ರತಿ ಮನೆಗೆ ಹೋಗಿ ಒಳ್ಳೆ ಕೆಲಸ. ಇದು ಅನುಭವ ಹಂಚ್ಕೊಂಡ್ರು. ನಾವು 70ರಲ್ಲಿ DSS ಮಾಡೋ ಹಳ್ಳಿಗೆ ಹೋಗಿ ನಾವು ಹಳ್ಳಿಗೆ ಜನರ ತಲೆ ಹೋಗಿ ಜನರ ವಿಷಯನ ಮಾತಾಡಿ ನಾವು ಹೋರಾಟ ಮಾಡ್ತಿದ್ವಿ. ಇವತ್ತು ನೀವು ಮನೆ ಅಂಬೇಡ್ಕರ್ ಹೆಸರಲ್ಲೇ ಮತ್ತೆ ಜನರು ತಕೊಂಡಿದ್ದೀರಿ. ಇವತ್ತು ಜನರು ಹೆಂಗಾರ ಅಂದ್ರ ಲೀಡರ್ ಹುಡ್ಕೊಂಡು ಡಿಸ್ಟಿಕ್ ಕೇಂದ್ರಕ್ಕೆ, ಜಿಲ್ಲಾ ಕೇಂದ್ರಕ್ಕೆ, ತಾಲೂಕ್ ಕೇಂದ್ರಕ್ಕೆ ಬರಂಗಾಗ್ಯದ ಅಂತ ನೀವು ಮನೆಗೆ ಹೊಂಟಿದ್ದೀರಿ, ಇದು ಒಳ್ಳೆ ಕೆಲಸ ಅಂತ ಪಾಸಿಟಿವ್ ಮಾತಾಡೋದು. ಅವಾಗ 25 ಮನೆ ಆದ್ಮೇಲೆ ನಮ್ಗೊಂದು ಆಲೋಚನೆ ಬಂತು. ಏನಂದ್ರೆ ಇದು ಪ್ರತಿ ಮನೆಗೆ ಒಂದೊಂದು ಅಂಬೇಡ್ಕರ್ ಫೋಟೋ ಒಯ್ತಿದ್ವಿ. ಕೆಲವರು ತರ ನಮ್ಮ ಆತ್ಮೀಯರಲ್ಲಿ ಹಂಚ್ಕೊಂಡಿವಿ. ಈ ತರ ಫೋಟೋ ಒಂದು ಮನೆಗೆ ಒಯ್ತಿದ್ವಿ. ಆ ಫೋಟೋನ ಮನೆಯವರಿಗೆ ಕೊಟ್ಟು ಬರ್ಬೇಕಂತ ಮಾಡಿವಿ. ಹಂಗಾಗಿ ನಮ್ಗೆ ಫೋಟೋಗಳು ಬೇಕಾಗ್ತವೆ. ಹೆಂಗಂದ್ರೆ ಒಬ್ಬ ನಮ್ಮ ಸ್ನೇಹಿತ ಪಾರ್ಥ ಅಂತೇಳಿ ದಲಿತ ಸಾಹಿತ್ಯ ಪರಿಷತ್ ಯುವ ಘಟಕ ಜಿಲ್ಲಾಧ್ಯಕ್ಷ ಇದನ್ನ, ಅಣ್ಣ 25 ಫೋಟೋ ನಾನು ಒಂದೇ ಬರೀ ಕೊಡಿಸ್ಬಿಡ್ತೀನಿ ನಿಮ್ಗೆ ಅಂತಂದು. 25 ಅಂಬೇಡ್ಕರ್ ಫೋಟೋ ಒಂದೇ ಬರೀ ಕೊಡಿಸಿದ್ರು. ಅವ್ರನ್ನ ಒಂದೊಂದು ಮನೆಗೆ ಹೋಗಿ ಅವರಿಗೆ ಕಾರ್ಯಕ್ರಮ ಮುಗಿದ ಮೇಲೆ ಕೊನೆಯದಲ್ಲಿ ಫೋಟೋ ಹಸ್ತಾಂತರ ಅಂತೇಳಿ ಅವ್ರ ಕುಟುಂಬದವರಿಗೆ ಕೊಟ್ಟು ಬರ್ತಿದ್ವಿ ನಾವು ಫೋಟೋನ. 25 ಮನೆ ಆದ್ಮೇಲೆ 20 ಮನೆ ತುಂಬಿದ ಸಮ ಅಂತೇಳಿ 25 ಕುಟುಂಬದವ್ರನ್ನ ಒಂದ್ ಕಡೆ ಸೇರಿಸಿ ಒಂದು ಬಹಿರಂಗ ಸಭೆ ಮಾಡಿದ್ವಿ. ಮತ್ತೆ ಅವ್ರನ್ನೇ ಯಾವುದೇ ನಾವು ದುಡ್ಡು ಕೊಡ್ಲಾರಂಗೆ ಅವರೇ ಸ್ವಂತಾಗಿ ಬರಬೇಕು. ಅವ್ರನ್ನ ರಾಯಚೂರು ರಂಗಮಂದಿರದಲ್ಲಿ ಮಾಡಿದ್ವಿ. ಮೊದಲನೇ ಸಲ 400 ಜನ ಸೇರಿದ್ರು. ಆ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನ ಬೆಳದಾಳ ಶರಣ ಕರೆದಿದ್ವಿ ನಾವು.
ಅವರು 4-5 ವರ್ಷದಿಂದ ಯಾವ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ರ. ನಾವು ಫೋನ್ ಮಾಡಿದ್ಮೇಲೆ ಇದೇನು ನಮ್ಮ ಮನೆಗೆ ಅಂಬೇಡ್ಕರ್ ಟೈಟಲ್, ಈ ಟೈಟಲ್ ಒಡೆ ನಾನು ಬರ್ತೀನಿ ಕಾರ್ಯಕ್ರಮಕ್ಕೆ ಅಂತಂದ್ರು. ಇದೇನೋ ಒಂದು ವಿಶೇಷ ಕಾಣ್ತದ, ನಾನು ಬರ್ತೇವೆ ಬಂದು ಅವ್ರು ಬಹಳ ಸಪೋರ್ಟ್ ಮಾಡಿದ್ರೆ, ಚೆನ್ನಾಗಿ ಮಾತಾಡಿದ್ರು, ಜನನು ಆಲಿಸಿದ್ರು ಅವ್ರ ವಿಷಯಗಳನ್ನ. ಅಲ್ಲಿ 25 ಮನೆಗಳ ನಂತರ 25 ಮನೆ ತುಂಬಿದ ಸಂಭ್ರಮ ಅಂತೇಳಿ ಮಾಡಿ ಅಲ್ಲಿ ಅವರಿಗೆ ಯಾರ್ಯಾರಿಗೆ ನಾವು ಮನೆಯಲ್ಲೇ ಫೋಟೋ ಹಸ್ತಾಂತರ ಮಾಡಿದಿಲ್ಲ ಆ ಫೋಟೋವನ್ನ ನೆನಪಿನ ಕಾಣಿಕೆಯಾಗಿ ಅವ್ರಿಗೆ ವೇದಿಕೆ ಮೇಲೆ ಕೊಟ್ಟು, ಮತ್ತೆ ಗಂಡ ಹೆಂಡತಿಗೆ ಕುಟುಂಬದವರು ಎಲ್ಲರಿಗೆ ಸನ್ಮಾನ ಮಾಡಿ, ಇವರು ದಾರಕನಾಥ್ ಅವರು ಬರೆದಿದ್ರಲ್ಲ ಸಂವಿಧಾನ ಬುಕ್ಕವನ್ನ ಅವರಿಗೆ ನೆನಪಿನ ಕಾಣಿಕೆಯಾಗಿ ಕೊಟ್ಟಿವಿ ನಾವು. ಅದು ಕೊಟ್ಟ ಮೇಲೆ ಆಮೇಲೆ ಬಹಳಷ್ಟು ಜನರಿಗೆ ಸ್ಫೂರ್ತಿ ಬಂತು. ಏನಪ್ಪ ನಮ್ಮ ಮನೆಯಲ್ಲಿ ಮಾಡಿದ್ರೆ ನಮ್ಮನ್ನ ಕರೆದು ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಿ ಸಂವಿಧಾನ ಬಿಡ್ತಾರೆ ನಮ್ಗ, ನಮ್ದೊಂದು ಇರ್ಲಿ ನೆಕ್ಸ್ಟ್ ಕಾರ್ಯ ನಾವೊಂದು ಮಾಡ್ತೀವಿ ಅಂತಂದ್ರು ಅವಾಗ. ಮತ್ತೆ ಈ ಕಾರ್ಯಕ್ರಮ 12 ಮನೆಯಲ್ಲಿ ಆಗಿದೆ, ಮತ್ತೆ 10 ಮನೆಯಲ್ಲಿ ಆಗಿದೆ, ಮತ್ತೆ ಮನೆ ಅವರೇ ಇಷ್ಟಪಟ್ಟು ಕರೆದು ನನಗೆ ಒತ್ತಾಯ ಮಾಡಂಗಲ್ಲ, ಅವ್ರು ಅಡ್ವಾನ್ ಮಾಡ್ತಾರೆ. ಆಗಲೇ ನಮ್ಗೆ 5 ಮನೆ ರಿಸರ್ವ್ ಇದಾವ ಸರ್, ಎಂದು ಹೇಳ್ರಿ ಡೇಟ್ ಹೇಳ್ರಿ ನೀವು, ಈ ತರ ಅವರೇ ಇಷ್ಟಪಟ್ಟು ಕರೆದು ಹೋಗೋರು. ಮತ್ತಲ್ಲ ಮುಸ್ಲಿಮರ ಮನೆಯಲ್ಲಿ ಮಾಡಿದ್ವಿ ನಾವು. ಮುಸ್ಲಿಮರ ಮನೆಯಲ್ಲಿ ಮಾಡುವಾಗ ದಲಿತರ ವಿರೋಧ ಮಾಡಿದ್ರು. ಅಂಬೇಡ್ಕರ್ ನೀನ್ ಹೆಂಗ್ ಮಾಡ್ತ ಕಾರ್ಯಕ್ರಮ, ನಿಮ್ಮನ್ನ ಮಾಡ್ತೀನಿ ನೀನೇನು ಹೋರಾಟ ಮಾಡಿದ್ದಿ, ಎಲ್ಲಿ ಹೋರಾಟ ಮಾಡಿದ್ದಿ, ಯಾವ ಹೋರಾಟದ ಭಾಗವಹಿಸಿದ್ದಿ, ಎಲ್ಲಿ ಅಂಬೇಡ್ಕರ್ ಕಾರ್ಯಕ್ರಮ ಮಾಡಿದ್ದಿ, ಹೆಂಗ್ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಕಾರ್ಯಕ್ರಮ. ಅವರು ಅಂಜಿಕೆ, ಅಲ್ಲ ಸರ್ ನಾವು ಅಂಬೇಡ್ಕರ್ ಅಂಬೇಡ್ಕರ್ ಅನುಯಾಯಿ, ನಾವು ಅಂಬೇಡ್ಕರ್ ನಮ್ಮ ಮನೆ ಕಾರ್ಯಕ್ರಮ ಮಾಡಿ ಅವ್ರು ಹೆಂಗ್ ಮಾಡ್ತಾರಲ್ರಿ ಕಿರಣ ನಮ್ಮ ಕಾರ್ಯಕ್ರಮನೇ ಇದಡಿಗೆ ಅವ್ರಿಗೆ ಮನವೊಲಿಸಿ ಇಲ್ಲ ಮಾಡೋಣ ಅಂತೇಳಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಮತ್ತೆ ಇನ್ನೊಂದ್ಸಲ ಅಂಬಿಗರ ಮನೆಯಲ್ಲಿ ಮಾಡಿದ್ವಿ ನಾವು. ಅವ್ರ ಮನೆಯಲ್ಲಿ ಮಾಡುವಾಗ ಎಲ್ಲರೂ ಹೋದ್ಮೇಲೆ ಅಲ್ಲಿ ಮನೆಯಲ್ಲೆಲ್ಲ ಕುಂತವ್ರು ಒಂದು 50 ಜನ ಇದ್ರು. ಒಂದು ಏರಿಯಾ ಅದ ದೊಡ್ಡ ಇದೆ. ಅವರು ಈ ರಾಜಕೀಯ ಬಂದಾಗ ಹೆಂಗ್ ಪ್ರಶ್ನೆ ಮಾಡ್ತಾರೆ ಹಂಗ ಮಾಡಿಬಿಟ್ಟು ಹೋದ ತಕ್ಷಣ ಅವರು, ಅಲ್ಲ ಸರ್ ಬರೀ SC/ST ಗೆ SC/ST ಕೆಲಸ, ನಮ್ದು CC ರೋಡ್ ಹಾಕಂದ್ರೆ SC/ST ಮನೆ ಇದ್ರಷ್ಟು ಆಗ್ತು ಅಂತಾರ, ಏನಿಲ್ಲ ನಮ್ ಹಿಂದುಳಿದವ್ರಿಗೆ ಏನಿಲ್ಲ ಅಂತ ನಮ್ಮನ್ನ ಪ್ರಶ್ನೆ ಮಾಡಕೈತಿದ್ರು. ಅವಾಗ ಹೇಳಿದಿಲ್ಲ, ನಾವು ಅಧಿಕಾರಿಗಳ ನಾವು ಕೆಲಸ ಮಾಡಕ್ಕೆ ಇದು ಸಮಸ್ಯೆ ಇದ್ರೆ ಆಮೇಲೆ ಅದನ್ನ ಮನವಿ ಪತ್ರ ಕೊಡೋಣ, ಅಧಿಕಾರಿಗಳಿಗೆ ಹೋರಾಟ ಮಾಡೋಣ, ಅದ್ ಮಾಡಿ ಪ್ರಯತ್ನ ಅಂತ ತಂದಿವಿ ಅವರು. ಅದಾದ ನಂತರ ಅದಾದ್ರೆ 25 ತುಂಬಿದ ಸಂಭ್ರಮ ಮಾಡಿದ್ವಿ. ಅನಂತರ 50 ಮನೆ ತುಂಬಿದ ಸಂಭ್ರಮ ಮಾಡಿದ್ವಿ. 75 ಆದ್ಮೇಲೆ 75 ಮನೆ ತುಂಬಿದ ಸಂಭ್ರಮ ಮಾಡಿದ್ವಿ. 100 ಮನೆ ಆದ ನಂತರ 100 ತುಂಬಿದಂತ ಸಂಭ್ರಮ ಮಾಡಿದ್ವಿ. ಆ 100 ಮನೆ ತುಂಬಿದ ನಮ್ಮ ಡಾಕ್ಟರ್ ಸುರೇಶ್ ಗೌಡ್ ಅವರು ಭಾಷಣಕಾರಾಗಿ ಬಂದಿದ್ರು. ಅವ್ರು ಬಂದ ನಂತರ ಇದು ರಾಜ್ಯಾದ್ಯಂತ ಆಗ್ತೇವೆ. ಅವಾಗ ಇಡೀ ರಾಜ್ಯಕ್ಕೆ ಮನೆ ಅಂಬೇಡ್ಕರ್ ಕಾರ್ಯಕ್ರಮ ಅದನ್ನ ರಾಯಚೂರಲ್ಲಿ ನಡೀತಾ ಇದೆ. ಅದು ಜಿಲ್ಲೆಗೆ ಮಾಡಿದ್ವಿ 100 ಮನೆ ಆದ ನಂತರ ಇಡೀ ರಾಜ್ಯಾದ್ಯಂತ ಮಾಡ್ಬೇಕಂತ ಈಗಾಗಲೇ 5 ಮನೆ ಆಗಿದ್ದವು, ಬಳ್ಳಾರಿ ಮತ್ತು ವಿಜಯನಗರ ಕಾರ್ಯಕ್ರಮ. ಅದು ಈ ತರ ಕಾರ್ಯಕ್ರಮ ಮಾಡುವಾಗ ನಮ್ಗ ಕೇಳೋರು ಮನೆಗೆ ಹೋಗಿ ಏನ್ ಹೇಳ್ತೀರಿ ನೀವು, ಅದು ಬಹಳ ಇಂಪಾರ್ಟೆಂಟ್ ಕೇಳ್ತದ ನಮ್ಗ. ಏನ್ ಮಾತಾಡ್ತೀರಿ ನೀವು, ನಾವು ಏನ್ ಹೇಳ್ತಿದ್ವಿ, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸ್ವಾತಂತ್ರ್ಯ ಪೂರ್ವ ಇತಿಹಾಸ ಇತ್ತು, ಆನಂತರ ಸ್ವತಂತ್ರ ಅಂಬೇಡ್ಕರ್ ಹೋರಾಟ ಏನಿತ್ತು, ಮತ್ತೆ ನಂತರ ಸಂವಿಧಾನ ರಚನೆ ಆದ್ಮೇಲೆ ಅಂಬೇಡ್ಕರ್ ಅವರ ಏನು ಹಕ್ಕುಗಳು ಯಾರ್ಯಾರಿಗೆ ಸಿಗ್ತದವ. ಅಂಬೇಡ್ಕರ್ ಅಂದ್ರೆ ಕೇವಲ SC ನಾಯಕ ಅಥವಾ ಕೇವಲ ಒಂದು ಜಾತಿಗೆ ಸೀಮಿತ ಆದವರು. ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಶಿಲ್ಪಿ. ಅಂಬೇಡ್ಕರ್ ಅಂದ್ರೆ ಯಾರಂದ್ರೆ ಸಂವಿಧಾನ ಬರೆದಿದ್ರ, ಸಂವಿಧಾನದಲ್ಲಿ ಏನಾದ್ರೆ SC/ST ಅವರಿಗಾಗಿ ಬರೆದಿದ್ರ ಅಂತ ಇಷ್ಟೇ ಇಲ್ಲ. ಇದಿಷ್ಟಲ್ಲ, ಈ ದೇಶದಲ್ಲಿರುವಂತ ಪ್ರತಿಯೊಬ್ಬರು ಸಮಾನತೆಯಿಂದ, ಸ್ವಾತಂತ್ರ್ಯದಿಂದ, ಭ್ರಾತೃತ್ವದಿಂದ ಬದುಕುವಂತ ಹಕ್ಕುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ನೀಡಿದ್ದಾರೆ. ಹಾಗಾಗಿ ನಾವು ಅಂಬೇಡ್ಕರ್ ಅವ್ರನ್ನ ಪ್ರತಿ ಮನೆಯಲ್ಲಿ ನಾವು ಅವರ ಸ್ಮರಿಸ್ಬೇಕಾಗ್ಯದ. ಅವರ ಕೊಡುಗೆಗಳನ್ನ ನಾವು ಅನುಭವಿಸ್ತಿದ್ವಲ್ಲ, ಆ ಕೊಡುಗೆಗಳನ್ನ ನಾವು ತಿಳ್ಕೊಳ್ಬೇಕಾಗ್ಯದ. ಇವತ್ತು ಎಷ್ಟೋ ಮಹಿಳೆಯರಿಗೆ ಅಂಬೇಡ್ಕರ್ ಅವರ ಕೊಡುಗೆ ಇಲ್ಲ. ಅವರು SC ನಾಯಕ ಅಥವಾ ಸಂವಿಧಾನ ಶಿಲ್ಪಿ. ಈಗ ನಮ್ಮ 3 ಅಂಬೇಡ್ಕರ್ನ ಪರಿಚಯ ಏನಂದ್ರೆ ಕಾಂಗ್ರೆಸ್ ಪ್ರಚಾರದ ಅಂಬೇಡ್ಕರ್, ಕಾಂಗ್ರೆಸ್ ಪರಿಚಯದ ಅಂಬೇಡ್ಕರ್, ಕಾಂಶಿರಾಮ್ ಅರ್ಥೈಸಿದ ಅಂಬೇಡ್ಕರ್, BJP ಪ್ರಚಾರದ ಅಂಬೇಡ್ಕರ್. ಈ ತರ ನಾವು 3 ಭಾಗನ ಮಾಡ್ತೀವಿ ಅಂಬೇಡ್ಕರ್ನ ಹೆಂಗ ಅರ್ಥ ಮಾಡ್ಕೊಳಕ್. ಕಾಂಗ್ರೆಸ್ ಪರಿಚಯ ಹೆಂಗ್ ಮಾಡ್ತೀವಿ ಅಂಬೇಡ್ಕರ್ ಅಂದ್ರೆ, ಇವರು ಕೇವಲ ದಲಿತ ನಾಯಕರು, ಇವರು ಕೇವಲ ಸಂವಿಧಾನ ಶಿಲ್ಪರು, ಇವರು ಕೇವಲ ಅನುಭವಿಸಿದವರು ಯಾಕೆಂತ ಬಂದ ಕೊಡುಗೆಗಳನ್ನ ಅವಳು ಇಡೀ ದೇಶಕ್ಕೆ ಕೊಡಿ ಕೊಟ್ಟರು ಅದು ಹೇಳಲ್ಲ. ಕಾಂಶಿ ಅವರು ಅರ್ಥ ಮಾಡಿಸಿದ ಅಂಬೇಡ್ಕರ್ ಅಲ್ಲಿ ನಾವು ಏನರ್ಥ, ಅವರು ಕೇವಲ ದಲಿತ ನಾಯಕರ ನಾಯಕ. ಇದರಲ್ಲಿ ಅವರ ಸಂವಿಧಾನಬದ್ಧ ಹಕ್ಕುಗಳನ್ನು ಅನುಭವಿ ಮತ್ತೆ ಅವರ 2 ಗುಣ ಹೇಳಿದ್ರೆ, ನಾನು ನನ್ನ ಈ ದೇಶ ಆಳುವುದನ್ನ ಕಣ್ಣಾಗಿ ನಾನು ಕಾಣಬೇಕಾಗಿತ್ತು, ಅದು ಸಾಧ್ಯ ಆಗಿಲ್ಲ. ಮುಂದೆ ಈ ದೇಶವನ್ನು ಆಳ್ತಾರೆ ಅವರು, ಅದನ್ನು ನಿಮ್ಮ ಮೇಲೆ ಬರೆದಿಟ್ಟು ಕೂಡ
ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು ಅದನ್ನ ಕಾನ್ಸ್ ಅವರು ಮಾಡಿ ತೋರಿಸ್ತಾರ ಅವ್ರು. ಮತ್ತೆ ಅವ್ರದೇ ಆದ ದಾರಿಯಲ್ಲಿ ಬಾಬಾ ಸಾಹೇಬ್ ಹೇಳ್ತಾರ, ಈ ಜಾತಿ ಓಕೆ ನನ್ನ ದಾರಿಯಲ್ಲಿ ನೀವು ಮಾಡ್ತಾರ. ಹಾಗಾಗಿ ಕಾನ್ಸಿರಾಮ್ ಆ ಪ್ರಯತ್ನವನ್ನ ಅವರು ಬಾಬಾ ಸಾಹೇಬ್ ಏನಂದ್ರೆ ವಿದ್ಯಾರ್ಥಿಗಳು ಮತ್ತು ರಾಜಕಾರಣಿಗಳು ನನಗೆ ಮಾಡಿದ್ರು ಅಂತ ಹೇಳಿದ್ರು. ಅದನ್ನ ಪಾಸಿಟಿವ್ ತಗೊಂಡು ಅವ್ರು ಒಂದು ಚಳವಳಿಯನ್ನ ಅವ್ರು ಜಾತಿ ಹೋಗ್ಬೇಕಂತ ಬಾಬಾ ಸಾಹೇಬ್ ಹೇಳಿದ್ರು. ಆದ್ರೆ ಜಾತಿ ಜೊತೆಗೆ ಜಾತಿನ ಬಳಕೆಗೊಳ್ಳುವಂತ ಕಾನ್ಸಿರಾಮ್ ಹೇಳಿದ್ರು. ಈ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡಿಗಳು ನಾವು ಪ್ರತಿಯೊಬ್ಬರಿಗೆ ಹೇಳಿದ್ರು. ಏನಂದ್ರೆ ಪೂರ್ವದಲ್ಲಿ ವಿದ್ಯೆ ಆಸ್ತಿಕಾರ ಇವು ಇಲ್ಲ, ಕೆಲವೇ ವರ್ಗದ ಬ್ರಾಹ್ಮಣ ಚರ್ಚೆ ಅವ್ರಿಗೆ ಮಾತ್ರ ಇತ್ತು. ಶೂದ್ರ ಸೇವೆ ಮಾಡುವವರಾಗಿದ್ವಿ, ನಾವೆಲ್ಲ ಶೂದ್ರ ಇದ್ದೀವಿ, ಇದ್ದಿಲ್ಲ ಅಧಿಕಾರ ಇದ್ದಿಲ್ಲ ಅಂತ ಆ ಮನೆಯಲ್ಲಿ ಹೇಳುವಾಗ ಅವರು ಜಗತ್ ಮತ್ತೊಂದು ಹೇಳ್ಕೊಡ್ತಾರೆ. ಅದು ಹೇಳ್ತಾರೆ ಯಾವ ಅವಶ್ಯಕತೆ ಅದ ಅಲ್ಲಿ ಕಟ್ಟರ್ ಹೇಳ್ತಾರ, ತಿಳಿ ಹೇಳಲ್ಲ ಯಾರಿಗಲ್ಲ ಅಲ್ಲಿ ನಮ್ಮನೆ ಅಂಬೇಡ್ಕರ್ ಮಾಡ್ತಾರ ಗೊತ್ತಿಲ್ಲ. ಅಲ್ಲಿ ಅಂಬೇಡ್ಕರ್ ಅಂದ್ರೆ ಏನು ಗೊತ್ತಿಲ್ಲ, ಅಲ್ಲಿ ನಾವು ಇವತ್ತು ಹೇಳಕ್ ಹಚ್ಚಿದ್ವಿ. ಹಾಗಾಗಿ ಅಂದ್ರೆ ಸಾಹೇಬ್ ಅಂಬೇಡ್ಕರ್ ಅನೇಕ ವಿಚಾರಗಳಲ್ಲಿ 2 ತಾಸು 6ವರೆಯಿಂದ ಸಂಬಂಧ ಆ ಸಮಯದಲ್ಲಿ ಹೇಳಕ್ ಮಾಡ್ತೀವಿ. ಏನಂದ್ರೆ ಬಾಬಾ ಸಾಹೇಬ್ ಅಲ್ಲಿ ಆಸ್ತಿಗೆ ಸಂಬಂಧ ಈ ಉದ್ಯೋಗ ಸಂಬಂಧ, ಈ ಉದ್ಯೋಗ ಹೆಂಗಿತ್ತು, ಕೇವಲ ಕುಲ ಕಸುಬಾಗಿತ್ತು. ಆ ಕಸುಬನ್ನ ಮೀರಿ ಹೋದ್ರೆ ಧರ್ಮ ವಿರೋಧಿ ಕೆಲಸ ಇತ್ತು. ಹಾಗಾಗಿ ಬಾಬಾ ಅಂಬೇಡ್ಕರ್ ಈ ಶೋಷಿತರ ಅಭಿವೃದ್ಧಿಗಾಗಿ 3 ಮಾತುಗಳನ್ನು ಹೇಳ್ತಾರೆ. ಏನಂದ್ರೆ ನೀವು ಅಗೌರವ ತೋರುವ ವೃತ್ತಿಗಳನ್ನ ಬಿಡಬೇಕು, ಇನ್ನು ಒಂದು ಹೆಸರುಗಳನ್ನ ಬದಲಿ ಮಾಡಿಕೊಳ್ಬೇಕು, ಇನ್ನು ಒಂದು ಹುಟ್ಟಿದ ಸ್ಥಳವನ್ನ ಬದಲಿ ಮಾಡಬೇಕು. ಈ 3 ಸಂದೇಶ ಕೊಡ್ತಾರೆ. ಹುಟ್ಟಿದ ಸ್ಥಳ ಬದಲಾಗಬೇಕು, ನಿಮ್ಮ ಹೆಸರುಗಳು ಬದಲಾಗಬೇಕು, ಮತ್ತೆ ನಿಮ್ಮ ಅಗೌರವ ತೋರುವ ವೃತ್ತಿಗಳಿದ್ರೆ ಕುಲಕಸಬಿದ್ರೆ ಅದು ಬಿಡಬೇಕು, ಅದು ಎಷ್ಟೇ ಆದಾಯ ಇದ್ರೆ. ಯಾಕಂದ್ರೆ ನಾವು ಎಷ್ಟೇ ಕುಲಕಸಬು ಅದು ಇತ್ತಂದ್ರೆ ಎಷ್ಟೇ ಆಗಲಿ ಅದು ಬಿಡ್ಬೇಕಂತಂದ್ರೆ, ಯಾಕಂದ್ರೆ ಅದರಿಂದ ನಮ್ಮನ್ನ ಕೀಳಾಗಿ ಕಾಣ್ತಾರೆ. ಇವತ್ತು ಕಸ ಹೊಡೆಯೋದ್ರಿಂದ ನಮ್ಮನ್ನ ಕೀಳಾಗಿ ಕಾಣ್ತಾರೆ ಅಂದ್ರೆ ಅದು ವೃತ್ತೇ ಬೇಡ. ಕುಣಿಗರಿಂದ ಕೀಳಾಗಿ ಕಾಣ್ತಾರೆ ಆ ವೃತ್ತೇ ಬೇಡ. ಚಪ್ಪಲಿ ಹೊಲಿಯೋದ್ರಿಂದ ಕೀಳಾಗಿ ವೃತ್ತ ಅದು ಬಿಡ್ಬೇಕಂತ ಹೇಳ್ತಾರೆ ಬಾಬಾ ಸಾಹೇಬ್. ಅದೇ ತರ ಹೆಸರುಗಳನ್ನು ಗೌರವ ಸೂಚಕ ಹೆಸರುಗಳನ್ನು ಇಟ್ಕೊಳ್ಬೇಕಂತ ಹೇಳ್ತಾರೆ. ನಮ್ಮನ್ನ ಯಾರು ಊರಲ್ಲಿ ಪೂರ್ಣ ಇರಲ್ಲ. ಬಸವರಾಜ ಅಂತಂದ್ರೆ ಬಸ್ಸಿ, ಹನುಮಂತ ಅಂತಂದ್ರೆ ಅನಿಮಿ, ಈ ತರ ಗೌರವ ಸೂಚಕ ಹೆಸರುಗಳನ್ನು ಇಟ್ಕೊಳ್ಬೇಕು ನೀವು ಅಂತ ಹೇಳ್ತಾರೆ ಬಾಬಾ. ಅದೇ ತರ ಹುಟ್ಟಿದ ಸ್ಥಳವನ್ನು ಬದಲಿ ಮಾಡ್ಬೇಕಂತ. ಯಾಕಂದ್ರೆ ನಾವು ಎಷ್ಟೇ ಊರಲ್ಲಿ ಸ್ಥಳದಲ್ಲಿದ್ರೆ, ನಾವು ಎಷ್ಟೇ ಪ್ರೊಫೆಸರ್ ಆದ್ರೂ ಡಬಲ್ ಡಿಗ್ರಿ ಮುಗಿಸಿದ್ರು ಕೂಡ, ಎಷ್ಟೇ ಆಸ್ತಿವಂತರಾದ್ರೂ ಕೂಡ, ಅಧಿಕಾರ ಇದ್ರು ಕೂಡ ನಮ್ಮನ್ನ ಅದೇ ದೃಷ್ಟಿಯಿಂದ ನೋಡ್ತಾರೆ. ಇವ್ರು ಯಾರು SC ಇಂಥವ್ರ ಮಗ ಅನ್ನಂಗೆ. ಹಾಗಾಗಿ ಆ ಸ್ಥಳವನ್ನು ಬದಲಿ ಮಾಡಿದೆ. ಹಾಗೆ ಬಾಬಾ ಸಾಹೇಬರು ಒಟ್ಟಾರೆಯಾಗಿ ಈ 3 ಬದಲಿ ಆಗ್ಬೇಕು ಅಂತ. ಶಿಕ್ಷಣದ 3 ತನ್ನೇ ಬದಲಿ ಆಗ್ತಾವ. ಒಬ್ಬ ವ್ಯಕ್ತಿ, ಒಬ್ಬ ಮಹಿಳೆ ಸರಿಯಾಗಿ ಒಂದು ಉದ್ಯೋಗ ಪಡೆದ್ರೆ, ಉದಾಹರಣೆ ಒಬ್ಬ PSI ಆದ್ರೆ ಅವನ ಜಾಗ ಬದಲಾಗ್ತದ, ಅವನ ವೃತ್ತಿ ಬದಲಾಗ್ತದ, ಅವನ ಹೆಸರು ಬದಲಾಗ್ತದ. ಇದನ್ನ ನಾವು ಮನೆಗೆ ಹೋಗಿ ಹೇಳ್ತೀವಿ. ಈ ಬಾಬಾ ಒಂದೇ ಅಂತ ಅಂದ್ರೆ ಶಿಕ್ಷಣ ಬಾಬಾ ಹತ್ರ ನನ್ನ ಹೋರಾಟವನ್ನ ಅರ್ಥಕೊಂಡಿಲ್ಲ, ನನ್ನ ಜನ ಅರ್ಥ ಮಾಡಿಕೊಂಡಿಲ್ಲ, ನನ್ನ ವಿರೋಧಿಗಳು ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ವಿರೋಧಿಗಳಂದ್ರೆ ಯಾರು ಅದನ್ನ ಅರ್ಥ ಮಾಡಿಕೊಳ್ಬೇಕಾಗೇನು. ಆ ವಿರೋಧಿಗಳೇ ನಮ್ಗೆ ಗೊತ್ತಿಲ್ಲ. ಚೀನಾ ದೇಶದ ಒಬ್ಬ ಕ್ರಾಂತಿಕಾರಿ ಹೇಳ್ತಾನೆ, ಓಯನ್ ಸಿಂಗ್, ಒಂದು ಯುದ್ಧ ಗೆಲ್ಲಬೇಕಂದ್ರೆ ಮೊದಲು ಶತ್ರುಗಳು ಯಾರು ಮಿತ್ರರು ಯಾರು ಅಂತ ಭಾಗ ಮಾಡ್ಕೋಬೇಕಂತ. ಆ ಶತ್ರು ಯಾರು ಮಿತ್ರರು ಯಾರು ಅಂತ ಭಾಗ ಮಾಡ್ಕೊಂಡ್ರೆ ಅರ್ಧ ಯುದ್ಧ ಗೆದ್ದಂಗ ಅಂತ ಹೇಳ್ತಾರೆ. ಇವತ್ತು ನಮಗೆ ಶತ್ರುಗಳು ಯಾರು ಮಿತ್ರರು ಯಾರು ಗೊತ್ತಾಗೋದು. ನಮ್ಮ ಶತ್ರುಗಳೇ ನಮ್ಮನ್ನ ಮಿತ್ರರು ಅಂತ ಹತ್ತಿರ ಇದ್ದಾರೆ. ಹಾಗಾಗಿ ಆ ಮಿತ್ರರು ಯಾರು ಶತ್ರುಗಳಾಗಿ ಯಾರು ಅಂತ ಅರ್ಥ ಮಾಡಿಕೊಳ್ಬೇಕಾಗ್ತದ. ಹಾಗಾಗಿ ಮತ್ತೆ ನಾವು ಇದನ್ನ ಸಾಂಸ್ಕೃತಿಕವಾಗಿ ಬಾಬಾ ಸಾಹೇಬ್ರ ಈ ನಾವು ಮಾಡ್ತಾ ಒಂದು ಅನುಭವಕ್ಕೆ ಬಂದಿದೆ. ಏನಂದ್ರೆ ಬಾಬಾ ಸಾಹೇಬ್ರ 2 ಕನಸುಗಳನ್ನ ನೆನಸು ಮಾಡ್ಬೇಕು ನಾವು ಅಂತ. ಏನಂದ್ರೆ ಈ ದೇಶದಲ್ಲಿ ಬಹುಜನರು ಅಥವಾ ಶೋಷಿತರು ಅಸ್ಪೃಶ್ಯರು ಆಳುವ ವರ್ಗ ಆಗ್ಬೇಕು. ಇನ್ನೂ ಒಂದು ಸಾಂಸ್ಕೃತಿಕವಾಗಿ ಬೇಕು. ಆಳುವುದಕ್ಕೆ ಈಗೆಲ್ಲ ರಾಜಕೀಯ ಶಿಕ್ಷಣ ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇನ್ನ ಮನೆಗೆ ಅಂಬೇಡ್ಕರ್ ಸಾಂಸ್ಕೃತಿಕವಾಗಿ ಆಗೋದಕ್ಕೆ ಭೀಮಮಾಲೆ ಅಂತ ನಾವು 3 ಬಹಳಷ್ಟು ಪ್ರಶ್ನೆ. ಭೀಮಮಾಲೆ ಅಂದ್ರೆ ಏನಿದು, ಮೌಢ್ಯಕ್ಕೆ ಹೋದ್ರಿ ನೀವು ಏನಿದು ಅಂತ. ನಾವು 2023 ಒಂದು ಸಮಾವೇಶ ಮಾಡಿದ್ವಿ, ಯೌವನ ಪುನರಾಗಮನ ಸಮಾವೇಶ ಅಂತೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಘೋಷಣೆ ಮಾಡಿದ್ರಲ್ಲ ಅಕ್ಟೋಬರ್ 13, 1995 ನಾನು ಹಿಂದುವಾಗಿ ಸಾಯಲೇರೆ ಅಂತ. ಅದೇ ತರ ನಾವು ಕನಿಷ್ಠ 300ರಿಂದ 400 ಜನ ಸೇರಿ ರಾಯಚೂರಲ್ಲಿ ಒಂದು ಸಮಾವೇಶ ಮಾಡಿ ಅಲ್ಲಿ ನಾವು ಕೂಡ ಪ್ರತಿಜ್ಞೆ ಮಾಡಿದ್ವಿ, ನಾವು ಹಿಂದುವಾಗಿ ಹುಟ್ಟಿರ್ಬೋದು, ನಾವು ಕೂಡ ಹಿಂದುವಾಗಿ ಸಾಯಲಾರೆ ಅಂತ. ಆದ ನಂತರ ಸಾಂಸ್ಕೃತಿಕ ಅದಕ್ಕೆ ಏನೇನ್ ಮಾಡ್ಬೇಕು, ನೇರವಾಗಿ ನಾವು ಆಗ್ರಿ ಅಂದ್ರೆ ಯಾರಾಗಲ್ಲ, ನೇರವಾಗಿ ಈ ಧರ್ಮ ಬಿಡ್ರಿ ಅಂದ್ರೆ ಮೌಢ್ಯಾಚರಣೆ ಬಿಡ ಅಂದ್ರೆ ಬಿಡಲ್ಲ. ಹಾಗಾಗಿ ನಾವು ಹಂತವಾಗಿ ಜನರ ಹತ್ರ ಹೋಗ್ಬೇಕು, ನಮ್ಮ ಹಿರಿಯರ ಹತ್ರ ಹೋಗ್ಬೇಕು. ಅನೇಕ ಜನ ಹಳ್ಳಿಯಲ್ಲಿ
ಈ ಗುರುಬೋಧ ತಗೊಂಡವ್ರಂತೀವಿ ನಾವು. ಅವರು ಆಚರಣೆಗಳು ಇದ್ದಾವ, ಹೇಳೋ UB ತೆಚ್ಕೊಂತಾರೆ, ಲಿಂಗನು ಕಟ್ಕೊಂಡಿರ್ತಾರೆ, ರುದ್ರಾಕ್ಷಿ ಕಟ್ಕೊಂಡಿರ್ತಾರೆ, ಬಸವಣ್ಣನ ಫಾಲೋಅಪ್ ಮಾಡ್ತಾರೆ, ಅಂಬೇಡ್ಕರ್ ಫಾಲೋಅಪ್ ಮಾಡ್ತಿರ್ತಾರೆ. ಆದ್ರೆ ಎಲ್ಲಿ ನಾವು ಅದನ್ನ ಫಾಲೋಅಪ್ ಮಾಡ್ತೀವಿ, ಅದೇ ಆಚರಣೆ ಮಾಡ್ತೀವಿ ಅಂತ ಹೇಳಲ್ಲ. ಇದನ್ನ ನಾವು ಸಾಂಸ್ಕೃತಿಕವಾಗಿ ಹೇಳೋದು ಪ್ರಾರಂಭ ಮಾಡಿದ್ವಿ. ಅನೇಕ ಜನರಿಗೆ SC ಹಿಂದುಳಿದವರು ಎಲ್ಲ ನಾವೆಂದು ಅಂತ ಹೇಳಕ್ ಮಾಡಿ ಸಾಂಸ್ಕೃತಿಕ ಹುಲಿಗೆಮ್ಮ ಈ ದೇವರುಗಳು ಇದ್ದಾವಲ್ಲ, ಈ ದೇವರುಗಳಲ್ಲಿ ಆಚರಣೆ ಯಾರ್ಯಾರು ಮಾಡ್ತಾರಂತ ನಾವು ಹುಡುಕಿದೀವಿ. ಇದರಲ್ಲಿ ಮನೆ ದೇವರು ಅಂತ ಹೇಳ್ತೀವಿ. ನಮ್ಮ ಭಾಗದಾಗ ಎಲ್ಲಮ್ಮ ಹುಲಿಗೆಲ್ಲ ಮನೆ ದೇವರು. ಈ ದೇವರು ಮಾದರಿ ಮನೆ ದೇವರು, ಶರಿಗೆ ಮನೆ ದೇವರು ಎಲ್ಲ ಮನೆ, ಕುರುಬರಿಗೆ ದೇವರು ಎಲ್ಲ ಮನೆ, ಎಲ್ಲ ಮನೆ ಎಲ್ಲ ಒಂದೇ ದೇವರು. ಅದ್ರ ಯಾಕೆ ಬೇರೆ ಬೇರೆ? ನೀವ್ ಹೆಂಗ್ ಬೇರೆ ಆಗಕ್ ಸಾಧ್ಯ ಆಗ್ತದ? ಅಂದ್ರೆ ನಾವೆಲ್ಲರೂ ಒಂದ್ ಹಂತದಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೀವಿ. ಆ ತರ ನಾವು ಸಾಂಸ್ಕೃತಿಕವಾಗಿ ಕಟ್ಟಿ ಭೀಮ ಅಂತ ಒಂದು ಕ್ರಮ ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಯಿಂದ ಬುದ್ಧ ಜಯಂತಿವರೆಗೆ ಏಪ್ರಿಲ್ 14ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ 21 ಪ್ರತಿಜ್ಞೆಗಳು, ಅವ್ರು ಬಾಬಾ ಸಾಹೇಬ್ 22 ಪ್ರತಿಜ್ಞೆ ಇರಲ್ಲ, ನಾವು 21 ಪ್ರತಿಜ್ಞೆ ಮಾಡಿ ಒಂದೇ ಇರಲ್ಲ ಅಂದ್ರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಹೊಸವನಕ್ಕೆ ಇದ್ದೀನಿ ಅಂತ ಇನ್ನೂ ಸ್ವೀಕಾರ ಮಾಡಿ 20 ಪ್ರತಿಜ್ಞೆ ಮಾಡಿ ಅಲ್ಲಿ ಚಾಲನೆ ಕೊಡ್ತೀವಿ. ನಮ್ಮ ಡ್ರೆಸ್ ಕೋಡು ನೀಲಿ ಲುಂಗಿ, ವೈಟ್ ಶರ್ಟು, ನೀಲಿ ಟವಲ್ ಈ ತರಕ್ಕೆಂದು. ಮತ್ತೆ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಪುಟವನ್ನ ಪ್ರತಿದಿನ ಓದ್ಬೇಕು, ಅದನ್ನ ಜನರ ಜೊತೆ ಹಂಚಿಕೊಳ್ಬೇಕು. ಈ ತರ ಈ ಬಾರಿ ಸಂಪುಟ 3 ಸೆಲೆಕ್ಟ್ ಮಾಡಿದ್ವಿ. ನಮ್ಗೆ ಡಾಕ್ಟರ್ ಸುರೇಶ್ ಸರ್ಗೆ ಫೋನ್ ಮಾಡಿ ಪ್ರತಿ ಸಲ ಮಾಲೆ ಸಂಪುಟನ ಓದ್ಬೇಕು, ಈಗ ಈ ವರ್ಷ ಯಾವ ಸಂಪುಟ ಓದ್ಬೋದು ಅಂತ ಕೇಳಿದಾಗ ಅವರು ಸಂಪುಟ 3 ಓದಿ. ಯಾಕಂದ್ರೆ 22 ಸಂಪುಟಗಳಲ್ಲಿ 3ನೇ ಒಂದು ಸಂಪುಟ ಮತ್ತು ಇನ್ನು ಉಳಿದ 21 ಸಂಪುಟವನ್ನು ನೋಡಿದಾಗ ಅದರ ಸರಿಸಮ ತೂಕ ಇರುವಂತ ವಿಷಯಗಳು ಇಲ್ಲಿದ್ದವ. ಹಾಗಾಗಿ ನೀವು ಸಂಪುಟ 3 ಸೆಲೆಕ್ಟ್ ಮಾಡಿ ಚೆನ್ನಾಗಿರ್ತದ ಅಂತ ಹೇಳಿದ್ರು. ಅದೇ ತರ ಸಂಪುಟ 3 ಸೆಲೆಕ್ಟ್ ಮಾಡಿದ್ವಿ. ಓದಕ್ ಬರುವವರು ನಮ್ಮ ಈ ಸಲ 25 ಜನ ಮಾಲೆ ಹಾಕ್ಬೇಕು ಅನ್ಕೊಂಡಿವಿ. ಅದರಲ್ಲಿ 20ರಲ್ಲಿ ಓದಕ್ ಬರುವವರು ಇದ ತರ ಓದಕ್ ಬರದವರು ನಮ್ಮ ಮಣಕುಮಾರ್ ಜೋಳದಡಿಗೆ ಅವರು ಒಂದು ಅಂಬೇಡ್ಕರ್ ಓದು ಸರಣಿ ಅಂತ ಆಡಿಯೋಗಳು ಮಾಡಿದ್ದಾರೆ, ಬಾಬಾ ಸಾಹೇಬರ ಭಾಷಣಗಳನ್ನ. ಆ ಭಾಷಣಗಳನ್ನ ಕೇಳ್ಬೋದು, ಸಾಮೂಹಿಕವಾಗಿ ಹಿಂಗ್ ಕೇಳ್ಬೋದು ದಿನ. ಈ ಬಾರಿ ಏಪ್ರಿಲ್ 14ಗೆ ಒಂದು 18 ದಿನ ಆಗ್ತದೆ. 18 ದಿನ ಈ ತರ ನಾವು ಸಾಂಸ್ಕೃತಿಕವಾಗಿ ಬರಕ್ಕೆ ಭೀಮಮಾಲೆ ಅಂತ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಅಂಜನ ಪರ ವಿರೋಧ ಇದೆ, ಅದಕ್ಕೆ ನಾವು ಪ್ರಶ್ನೆ ಉತ್ತರ ಕೊಟ್ಕಂತ ಬಂದಿದ್ವಿ. ನಮ್ಗೆ ಓದ್ ಬೇರೆ 2 ಬಂತೇಜ್ಗಳು ಫೋನ್ ಮಾಡಿದ್ರು, ಒಳ್ಳೆ ಕೆಲಸ ಮಾಡಕ್ ಹಚ್ಚಿದ್ರಿ ನೀವು ಮಾಡ್ರಿ ಅಂತ ಹೇಳಿದ್ರು. ಇದನ್ನ ಬೇರೆ ಜನ ಲುಂಗಿ ನೀಲಿದ ಕೆಳಗ್ ಮಾಡಿರಲ್ರಿ ನೀವು, ಇದು ಅವಮಾನ ಆಗ್ತದಂದ್ರು ಕೆಲವೊಬ್ರು. ಈ ತರನು ಪ್ರಶ್ನೆ ಮಾಡಿದ್ರು. ಹಾಗಾಗಿ ಒಟ್ಟಾರೆಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ನಾವು ಏನ್ ತಿಳ್ಕೊಂಡಿದ್ವಿ ಅದನ್ನ ಜನಕನ್ನ ಕಾರಣಕ್ಕಾಗಿ ನಾವು ನಿರಂತರ ಒಂದು ಮನೆಯಲ್ಲಿ ಮಾಡ್ತಾ ಇದ್ವಿ. ಯಾವ ಖರ್ಚಿಲ್ಲ, ಇದಕ್ಕೆ ನಾವೇ ಒಂದು ಫೋನ್ ಬರ್ತೀವಿ, ಒಂದು ಸಂವಿಧಾನ ಪೀಠಿಕೆ ತಗೊಂಡು ಬರ್ತೀವಿ. ಅವರು ವಿಚಾರ ಕೇಳಕ್ಕಷ್ಟೇ ರೆಡಿ ಇದ್ರೆ ಸಾಕು ಕುಟುಂಬದವರು ಹೇಳಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಹಸ್ತ ಮಾಡಿ ಬರ್ತೀವಿ. ಯಾಕಂದ್ರೆ ಕನಿಷ್ಠ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೋಡಿದಾಗ ಮಕ್ಕಳು ಕೂಡ ಯಾರಂತ ಕೇಳಿದಾಗ ಹೇಳೋಂತ ವಾತಾವರಣ ಇರಬೇಕು. ಹಾಗೆ ಪ್ರತಿ ಬಾಬಾ ಸಾಹೇಬ್ ಎತ್ತುವ ಕೆಲಸ ನಡೆದಿದೆ. ಹಾಗಾಗಿ ನಮ್ಮ ಹಳ್ಳಿಯಲ್ಲಿ ಹೇಳ್ತಾರ, ಏನ್ ಬಿತ್ತ ಬೆಳಿತಾರ ಅಂತ ಹೇಳ್ತಾರೆ. ಜೋಳ ಬೆಳಿತೀವಿ, ಭತ್ತ ಬಿತ್ತರೆ ಭತ್ತ ಬೆಳಿತೀವಿ. ಹಾಗಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿತ್ತರೆ ನಾವು ಅಂಬೇಡ್ಕರ್ನ ಬೆಳಿತೀವಿ. ಹಾಗಾಗಿ ಅಂಬೇಡ್ಕರ್ ಒಂದು ಕೆಲಸ ರಾಯಚೂರಲ್ಲಿ ಪ್ರಾರಂಭ ಮಾಡಿದ್ವಿ. ಅನೇಕ ಜನರ ಸಾಕೆ ಡಾಕ್ಟರ್ ಸರ್ ಅಂತ ಅನೇಕ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ರಾಯಚೂರಿನಿಂದ ಸುಮಾರು 450-500 ಕಿಲೋಮೀಟರ್ ದೂರದಿಂದ ನಮ್ಮನ್ನ ಈ ತರ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಬಿ ಗ್ರೇಡ್ ಕರ್ನಾಟಕ ತಂಡಕ್ಕೆ ಮತ್ತು ನಮ್ಮ ಆತ್ಮೀಯರು ಶಿಕ್ಷಕರಾಗಿರುವಂತಹ ಸುರೇಶ್ ಸರ್ ಅವರಿಗೆ ಹೃತ್ವಾದ ಧನ್ಯವಾದಗಳು ಅರ್ಪಿಸ್ತಾ